2025ರ ಐಪಿಎಲ್ ಸೀಸನ್ ಮುಗಿದು ತಿಂಗಳು ಕೂಡ ಕಳೆದಿಲ್ಲ. ಅದಾಗಲೇ 2026ರ ಟೂರ್ನಿಗೆ ಈಗಲಿಂದಲೇ ಟ್ರೇಡ್ ಲೆಕ್ಕಾಚಾರಗಳು ಶುರುವಾಗಿವೆ. ಅದರಲ್ಲೂ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ನಡುವಿನ ಟ್ರೇಡ್ ಎಕ್ಸ್ಚೇಂಜ್ ಸುದ್ದಿ ಹಲ್ಚಲ್ ಎಬ್ಬಿಸಿದೆ. ಉಭಯ ತಂಡಗಳ ನಡುವೆ ಯಾವ್ಯಾವ ಆಟಗಾರರು ಎಕ್ಸ್ಚೇಂಜ್ ಆಗ್ತಾರೆ, ಸಂಭಾವನೆ ವಿಚಾರ ಹೇಗಿದೆ, ಅದಲು ಬದಲು ಆಟದ ಅಸಲಿಯತ್ತು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಜಸ್ಥಾನ ರಾಯಲ್ಸ್ ಕ್ಯಾಪ್ಟನ್ ಆಗಿರುವಂತಹ ಸಂಜು ಸ್ಯಾಮ್ಸನ್ 2026ರ ಐಪಿಎಲ್ಗೂ ಮುನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಸೇರಿಕೊಳ್ತಾರೆ ಅನ್ನುವಂತ ಸುದ್ದಿ ಕಳೆದ 2-3 ವಾರಗಳಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕಳೆದ 8 ವರ್ಷಗಳಿಂದ ಅಂದ್ರೆ 2018ರಿಂದ ರಾಜಸ್ಥಾನ ರಾಯಲ್ಸ್ ಪರ ಕಣಕ್ಕಿಳಿತಾ ಇರುವಂತಹ ಸಂಜು ಸ್ಯಾಮ್ಸನ್ ಈ ಸಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಸೇರಿಕೊಳ್ತಾರೆ ಅನ್ನೋದು ಹಾಟ್ ಟಾಪಿಕ್. ಹಾಗೆ ಇದಕ್ಕೆ ಬದಲಿಯಾಗಿ ಸಿಎಸ್ಕೆ ಇಂದ 2 ಆಟಗಾರರನ್ನ ಆರ್ಆರ್ ಟೀಮ್ಗೆ ಕಳಿಸಿಕೊಡುವಂತ ತಂತ್ರ ಕೂಡ ರೆಡಿಯಾಗಿದೆ. ಸಿಎಸ್ಕೆಗೆ ಸಂಜು, ಆರ್ಆರ್ಗೆ ದುಬೆ ಮತ್ತು ಅಶ್ವಿನ್. ವರದಿಗಳ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿರುವಂತಹ ಶಿವಂ ದುಬೆ ಹಾಗೆ ರವಿಚಂದ್ರನ್ ಅಶ್ವಿನ್ ಅವರನ್ನ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ನೀಡಿ ಸಂಜು ಸ್ಯಾಮ್ಸನ್ ಅವರನ್ನ ಖರೀದಿ ಮಾಡೋಕೆ ಸಿಎಸ್ಕೆ ಫ್ರಾಂಚೈಸಿ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಹಾಗೆ ಉಭಯ ಫ್ರಾಂಚೈಸಿಗಳ ನಡುವೆ ಈ ಬಗ್ಗೆ ಮಾತುಕತೆಗಳು ಕೂಡ ನಡೀತಾ ಇವೆ. 2026ರ ಐಪಿಎಲ್ಗೆ ಟ್ರೇಡ್ ವಿಂಡೋ ಜುಲೈ 4ರಿಂದ ಓಪನ್ ಆಗಲಿದೆ. ಈ ಆಯ್ಕೆಯ ಮೂಲಕ ಪರಸ್ಪರ ಆಟಗಾರರನ್ನ ಬದಲಿಸೋಕೆ ಹಾಗೆ ಖರೀದಿ ಮಾಡೋಕೆ ಅವಕಾಶ ಇದೆ. ಈ ಆಯ್ಕೆಯ ಮೂಲಕ ಚೆನ್ನೈ ಸೂಪರ್ ಕಿಂಗ್ ಫ್ರಾಂಚೈಸಿ ಸಂಜು ಸ್ಯಾಮ್ಸನ್ ಅವರನ್ನ ಸಿಎಸ್ಕೆಗೆ ಕರೆತರೋ ಯೋಜನೆಯಲ್ಲಿದೆ. ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿ ಬಳಿಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಟ್ರೇಡ್ ಮಾರ್ಕ್ ಯಾರು ಎನ್ನುವಂತಹ ಪ್ರಶ್ನೆಗೆ ಸಿಎಸ್ಕೆ ಫ್ರಾಂಚೈಸಿ ಬಳಿ ಉತ್ತರ ಇಲ್ಲ. ಹೀಗಾಗಿ ರಾಜಸ್ಥಾನದ ಪರ ಕೂಲ್ ಕ್ಯಾಪ್ಟನ್ ಎನಿಸಿಕೊಂಡಿರುವಂತಹ ಸ್ಯಾಮ್ಸನ್ ಅವರನ್ನ ಕರೆತರೋಕೆ ಪ್ಲಾನ್ ಮಾಡ್ತಾ ಇದೆ. ಅಷ್ಟಕ್ಕೂ ಸಿಎಸ್ಕೆ ಇಂಥದೊಂದು ಯೋಜನೆಗೆ ಕಾರಣವೇ ಮಹೇಂದ್ರ ಸಿಂಗ್ ಧೋನಿ ಅವರ ನಿವೃತ್ತಿ ವಿಚಾರ. ಅಷ್ಟಕ್ಕೂ ಇಲ್ಲಿ ಸಂಜು ಸ್ಯಾಮ್ಸನ್ ಚೆನ್ನೈ ತಂಡಕ್ಕೆ ಯಾಕೆ ಬೇಕು ಅನ್ನೋದಕ್ಕೆ ಹಲವು ಕಾರಣಗಳಿವೆ. ಪ್ರಸ್ತುತ ಸಿಎಸ್ಕೆ ಕ್ಯಾಪ್ಟನ್ ಆಗಿರುವಂತಹ ಹಾಗೆ ಐಕಾನ್ ಪ್ಲೇಯರ್ ಆಗಿದ್ದು ಲೆಗೆಸಿ ಲೀಡರ್ ಅಂತಾನೆ ಕರೆಸಿಕೊಳ್ತಿರುವಂತಹ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಈಗ 43 ವರ್ಷ ವಯಸ್ಸು. 2026ರ ಐಪಿಎಲ್ ಸೀಸನ್ ವೇಳೆಗೆ ಆಡೋದು ಡೌಟ್ ಇದೆ. ಹೀಗಾಗಿ ತಂಡಕ್ಕೆ ಸೂಕ್ತ ವಿಕೆಟ್ ಕೀಪರ್ ಬ್ಯಾಟರ್ ಅವಶ್ಯಕತೆ ಇದೆ. ಈ ಸ್ಥಾನಕ್ಕೆ ಸಂಜು ಆಯ್ಕೆಯಾದ್ರೆ ಬೆಟರ್ ಅನ್ನೋದು ಫ್ರಾಂಚೈಸಿಯ ಯೋಚನೆ. ಅಲ್ಲದೆ ಧೋನಿ ಜೊತೆ ಸಂಜು ಉತ್ತಮ ನಂಟನ್ನ ಹೊಂದಿದ್ದಾರೆ. 2021ರಲ್ಲಿ ರಾಜಸ್ಥಾನದ ನಾಯಕನಾಗಿ ಆಯ್ಕೆಯಾದಂತಹ ಸಂಜು 2022ರಲ್ಲಿ ತಂಡವನ್ನ ಫೈನಲ್ಗೆ ಏರಿಸಿದ್ರು. ಸ್ಯಾಮ್ಸನ್ ನಾಯಕತ್ವದಲ್ಲಿ ರಾಯಲ್ಸ್ ತಂಡ 33 ಪಂದ್ಯಗಳಲ್ಲಿ ಗೆದ್ದಿದ್ರೆ 32 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ರಾಜಸ್ಥಾನ ಪರ ಸಂಜು 4027 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು 18ನೇ ಆವೃತ್ತಿಯಲ್ಲಿ ಕೈ ಬೆರಳಿನ ಗಾಯದಿಂದ ಆಗಿ ಬಳಲ್ತಾ ಇದ್ದಂತಹ ಸಂಜು ಸ್ಯಾಮ್ಸನ್ ಕೇವಲ ಬೆರಳೆಣಿಕೆಯ ಪಂದ್ಯಗಳನ್ನಷ್ಟೇ ಆಡಿದ್ರು. ಈ ಪಂದ್ಯಗಳಲ್ಲಿ ದೊಡ್ಡ ಮತವನ್ನ ಪೇರಿಸೋಕು ಕೂಡ ಕಾರಣ ಆಗಿರಲಿಲ್ಲ. ಜೊತೆಗೆ ಕೋಚ್ ರಾಹುಲ್ ದ್ರಾವಿಡ್ ಜೊತೆ ಮನಸ್ತಾಪ ಮಾಡಿಕೊಂಡಿದ್ದ ಹಾಗೆ ಸುದ್ದಿಯಾಗಿತ್ತು. ಹೀಗಾಗಿ ಸಂಜು ಸಿಎಸ್ಕೆ ಕಡೆ ವಾಲಿದಂತಿದೆ. ಹೀಗಾಗಿ ಚೆನ್ನೈ ಪರ ಕಣಕ್ಕಿಳಿದಂತ ಭಾರತದ ಅನುಭವಿ ಹಾಫ್ ಸ್ಪಿನ್ನರ್ ಆಗಿರುವಂತ ರವಿಚಂದ್ರನ್ ಅಶ್ವಿನ್ ಹಾಗೆ ಆಕ್ರಮಣಕಾರಿ ಎಡಗೈ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿರುವಂತ ಶಿವಂ ದುಬೆ ಅವರನ್ನ ಕೈಬಿಟ್ಟು ಅದರ ಪ್ರತಿಯಾಗಿ ಸಂಜುರನ್ನ ಪಡೆಯುವಂತ ಪ್ಲಾನ್ ನಲ್ಲಿದೆ. ಸಂಜು ಟಾಪ್ ಆರ್ಡರ್ ಬ್ಯಾಟರ್ ಕೂಡ ಆಗಿದ್ದು ವಿಕೆಟ್ ಕೀಪಿಂಗ್ ಕೂಡ ಮಾಡ್ತಾರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ ಅಶ್ವಿನ್ ಮತ್ತು ದುಬೆ ಒಟ್ಟಾಗಿ 21.75 ಕೋಟಿ ರೂಪಾಯಿ ಮೌಲ್ಯವನ್ನು ಹೊಂದಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಅವರ ಬೆಲೆ 18 ಕೋಟಿ ರೂಪಾಯಿ. ಸೊ ಇಬ್ಬರನ್ನ ಪಡೆದು ಸಂಜುರನ್ನ ರಾಜಸ್ಥಾನ ಏನಾದರೂ ರಿಲೀಸ್ ಮಾಡಿದ್ರೆ ರಾಜಸ್ಥಾನ ರಾಯಲ್ಸ್ ತಂಡ ಸಿಎಸ್ಕೆ ತಂಡಕ್ಕೆ 3.75 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕಾಗುತ್ತೆ. ಇದರಿಂದ ವ್ಯಾಪಾರದ ಮೌಲ್ಯ ಸರಿದೂಗಲಿದೆ. ಇನ್ನು ಅಶ್ವಿನ್ ಕಳೆದ ಸೀಸನ್ ಅಲ್ಲಿ 7 ವಿಕೆಟ್ಗಳನ್ನಷ್ಟೇ ಬೇಟೆಯಾಡಿದ್ರು. ಇನ್ನು ದುಬೆ ಕೂಡ ಬ್ಯಾಟಿಂಗ್ ನಲ್ಲಿ ಸೌಂಡ್ ಮಾಡಿರಲಿಲ್ಲ. 357 ರನ್ಗಳನ್ನ ಬಾರಿಸಿದ್ರು. ಇನ್ನು ಅಷ್ಟಕ್ಕೂ ಇಂಥದ್ದೊಂದು ಸುದ್ದಿ ಸದ್ದು ಮಾಡೋಕೆ ಮತ್ತೊಂದು ಕಾರಣ ಕೂಡ ಇದೆ. ಒಂದು ಪೋಸ್ಟ್ ಮತ್ತೆ ಒಂದು ಲೈಕ್ ಈ ವಿಚಾರವಾಗಿ ಸದ್ದು ಮಾಡಿದೆ. ಅಶ್ವಿನ್ ಅವರ ಜೊತೆ ಕ್ಲೋಸ್ ರಿಲೇಶನ್ಶಿಪ್ ನ ಹೊಂದಿರುವಂತ ಕ್ರಿಕೆಟ್ ವಿಶ್ಲೇಷಕರು ಕೂಡ ಆಗಿರುವಂತ ಪ್ರಸನ್ನ ಅಗೋರಾ ಮಾಡಿದಂತ ಪೋಸ್ಟ್ ನಿಂದಲೇ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಸಂಜು ಸ್ಯಾಮ್ಸನ್ ಈ ವಿನಿಮಯ ಸೂಚಿಸುವಂತ ಟ್ವೀಟ್ ಅನ್ನು ಲೈಕ್ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಅದಲು ಬದಲು ಆಟಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಆದ್ರೆ ಇದನ್ನ ರಾಜಸ್ಥಾನ ತಂಡ ಒಪ್ಪಿಕೊಳ್ಳುತ್ತಾ ಸಂಜು ಸ್ಯಾಮ್ಸನ್ ರನ್ನ ರಿಲೀಸ್ ಮಾಡುತ್ತಾ ಅನ್ನೋದು ಕೂಡ ಕುತೂಹಲ ಇದೆ. ಸೊ ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಚೆನ್ನೈ ತಂಡ ಸೇರುವ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.